ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮ್ಯಾಟ್ರಿಮೋನಿಯಲ್ಲಿ ಹುಡುಗ ಬೇಕು ಅಂತ ಹುಡುಕ್ತಾ ಇರುವಂತ ಹುಡುಗಿಯರು ಹುಷಾರಾಗಿರಿ ಅಂತ ಹೇಳ್ತಾ ಇದೀವಿ. ಕಾರಣ ನೋಡೋಕ್ ಹ್ಯಾಂಡ್ಸಮ್ ಆಗಿದ್ದಾನೆ, ಸಖತ್ತಾಗಿದ್ದಾನಲ್ಲ, ಇದನ್ನ ಮದುವೆ ಆಗಬಹುದಾ ಅಂತ ಯಾಮಾರ್ ಬಿಟ್ರೆ ನಿಮಗೆ ಯಾಮಾರಿಸ್ತಾನೆ ಈತ, ಹುಷಾರಾಗಿರಿ. ಯಾರಾತ? ಮ್ಯಾಟ್ರಿಮೋನಿಯಲ್ಲಿ ಹಂಗಾದ್ರೆ ಪ್ರೊಫೈಲ್ಗಳು ಫೇಕ್ ಆಗಿ ಕ್ರಿಯೇಟ್ ಆಗುತ್ತಾ, ಅವರಿಂದ ಮೋಸ ಆಗುತ್ತಾ ಅಂದ್ರೆ ಹೌದು ಅಂತಿದ್ದಾರೆ. ಮ್ಯಾಟ್ರಿಮೋನಿಯಲ್ಲಿ ಹುಡುಗನ ಹುಡುಕ್ತಿದ್ದೀರೆ ಜೋಕೆ. ವಾರಕ್ಕೊಂದು ಪ್ರೊಫೈಲ್ ಕಲರ್ಫುಲ್ ಫೋಟೋಸ್ ಅನ್ನ ಅಪ್ಲೋಡ್ ಮಾಡೋದು, ಯಾಮಾರಿಸೋದು ಈತನ ಕೆಲಸ. ಹ್ಯಾಂಡ್ಸಮ್ ಹುಡುಗ ಅಂತ ಫಿದಾ ಆದ್ರೆ ಮುಗ್ದೇ ಹೋಯ್ತು ನಿಮ್ಮ ಕಥೆ ಅಂತ ಅರ್ಥ. ಫೇಕ್ ಪ್ರೊಫೈಲ್ ಹಾಕಿ ಯಾಮಾರಿಸ್ಬಿಡ್ತಾನಂತೆ, ಹುಷಾರಾಗಿರಿ. ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳೇ ಆತನ ಟಾರ್ಗೆಟ್ ಆಗಿದೆಯಂತೆ. ಖತರ್ನಾಕ್ ವಂಚನೆಗೆ ಸಾಥ್ ಕೊಟ್ಟಿದ್ದಾಳೆ ಹೆತ್ತ ತಾಯಿ ಕೂಡ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮ್ಯಾರೇಜ್ ದೋಖಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮ್ಯಾಟ್ರಿಮೋನಿಯಲ್ಲಿ ಯಾಮಾರೋದು ಇದೇನ್ ಮೊದಲೇನಲ್ಲ. ಇಷ್ಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಯಾಮಾರಿಸ್ತಾರೆ, ಫೇಕ್ ಐಡಿಗಳು ಕ್ರಿಯೇಟ್ ಆಗುತ್ತೆ, ಫೇಕ್ ಫೋಟೋಗಳು ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಬಟ್ ಈ ಬಾರಿ ಹುಡುಗ ಯಾಮಾರಿಸ್ತಿದ್ದಾನಂತೆ ಹುಡುಗಿಯರನ್ನ. ದೊಡ್ಡ ದೊಡ್ಡ ಮನೆತನದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಯಾಮಾರಿಸೋದು ಈತನ ಕೆಲಸ. ಮ್ಯಾಟ್ರಿಮೋನಿ ವೆಬ್ಸೈಟ್ ನಲ್ಲಿ ಪರಿಚಯ ಮಾಡಿಕೊಂಡು ಮೋಸ ಮಾಡ್ತಾನಂತೆ ಈತ. ಡಾಕ್ಟರ್ ಪ್ರದೀಪ್ ಸೊಲೈಮನ್ ಅಂತ ಪ್ರೊಫೈಲ್ ತೆರೆದು ಕೈ ಕೊಟ್ಟಿದ್ದಾನಂತೆ ಖದೀಮ. ಮೈಸೂರಿನಲ್ಲಿ ಬಂಗ್ಲೆ ಬಾಡಿಗೆಗೆ ಪಡೆದು ಶ್ರೀಮಂತ ಅಂತ ಬಿಲ್ಡಪ್ ಕೊಡ್ತಾನಂತೆ. ಮ್ಯಾಟ್ರಿಮೋನಿಯಲ್ಲಿ ಹ್ಯಾಂಡ್ಸಮ್ ಫೋಟೋ ಹಾಕಿ ನಂಬಿಸ್ತಿದ್ದಾನಂತೆ ಈ ವಂಚಕ. ಸಂಬಂಧ ಬೆಳೆಸೋಕೆ ಬಂದವರಿಂದ ಶ್ರೀಮಂತ ಅಂತ ನಂಬಿಸ್ಬಿಡ್ತಾನೆ ಖದೀಮ. PhD ಪದವೀಧರ ಅಂತ ಸುಳ್ಳು ಹೇಳ್ಕೊಂಡು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಮ್ಯಾಟ್ರಿಮೋನಿಯಲ್ಲಿ. ಪ್ರದೀಪನ ಬಣ್ಣದ ಮಾತಿಗೆ ಮರಳಾಗ್ತಿದ್ರಂತೆ ಯುವತಿಯರು. ನೋಡಕ್ಕೂ ಚೆನ್ನಾಗಿದ್ದಾನೆ, ಶ್ರೀಮಂತ ಬೇರೆ, ಸೆಟ್ಲಾಗಬಹುದು ಅಂತ. ಮದುವೆ ಆಗ್ತೀನಿ ಅಂತ ನಂಬಿಸಿ ಲಕ್ಷಾಂತರ ಹಣ ಪಡೆದು ವಂಚನೆ ಮಾಡಿದ್ದಾನಂತೆ ಈತ. ಬೃಹತ್ ಮೊತ್ತದ ಹಣ ಸ್ಟ್ರಕ್ ಆಗಿದೆ. ಈಗ ಸ್ವಲ್ಪ ಎಮರ್ಜೆನ್ಸಿ ಇದೆ, ಹೆಲ್ಪ್ ಮಾಡಿ ಅಂತ ದುಡ್ಡಿಸ್ಕೊಳ್ಳೋದು, ನಂತರ ಯಾಮಾರಿಸೋದು ಈತನ ಕೆಲಸ. ಮಗನ ಕಳ್ಳಾಟಕ್ಕೆ ಪ್ರದೀಪ್ ತಾಯಿ ಕಲಾವತಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಮ್ಯಾಟ್ರಿಮೋನಿ ವೆಬ್ಸೈಟ್ ನಲ್ಲಿ ಪರಿಚಯ ಮಾಡಿಕೊಂಡು ಈತ ಮೋಸ ಮಾಡ್ತಾ ಇರುವಂತಹ ವಿಚಾರಗಳು ಈಗ ಒಂದೊಂದೇ ಬೆಳಕಿಗೆ ಬರ್ತಾ ಹೋಗುತ್ತೆ. ಶ್ರೀಮಂತ ಹೌದು, ದುಡ್ಡಿದೆ ಅಂತ ಹೇಳ್ಕೊಂಡು ಈಗ ನನ್ ದುಡ್ಡು ಟ್ರಾನ್ಸಾಕ್ಷನ್ ಮಾಡಕ್ಕಾಗ್ತಾ ಇಲ್ಲ, ಸ್ಟ್ರಕ್ ಆಗಿ ಹೋಗಿದೆ, ಸಮಸ್ಯೆ ಆಗಿದೆ ಅಕೌಂಟ್ ನಲ್ಲಿ ಅಂತ ಹೇಳೋದು, ದುಡ್ಡಿಸ್ಕೊಳ್ಳೋದು, ಲಕ್ಷ ದುಡ್ಡಿಸ್ಕೊಂಡು ಯಾಮಾರಿಸೋದೇ ಈತ ಪ್ರದೀಪ್ ಮತ್ತು ಆತನ ತಾಯಿಯ ಕೆಲಸ. ಹಂಗಾಗಿ ಯುವತಿಯರು ಪ್ರೊಫೈಲ್ ಅನ್ನ ಹುಡುಕ್ತಿರ್ತೀರಿ. ಶ್ರೀಮಂತ, ನೋಡಕ್ ಚೆನ್ನಾಗಿದ್ದಾನೆ, ವೆಲ್ ಸೆಟಲ್ಡು, ನಾವು ಕೂಡ ಮದುವೆ ಆಗಿ ಚೆನ್ನಾಗಿರಬಹುದು ಅಂತ ಅಂದ್ಕೊಂಡು ಈತನ ಹಿಂದೆ ಹೋದ್ರೆ ದುಡ್ಡು ಕಳ್ಕೊಳ್ತೀರಿ, ಹುಷಾರಾಗಿರಿ. ಪಿ ಸೋಲೋಮನ್ ಅಂತ ಹಾಕಿದ್ದಾನೆ. ಇದಕ್ಕೆ ಮುಂಚೆ ಪ್ರದೀಪ್ ಸೋಲೋಮನ್ ಜೆ ಅಂತ ಇತ್ತು. ಅವ್ರ ಅಪ್ಪ ಹೆಸರು ಇದ್ರಲ್ಲಿ ಅಪ್ಡೇಟೇ ಮಾಡಿಲ್ಲ. ಇವಾಗ ನೋಡಿ, ಪಿ ಸೋಲೋಮನ್ 29 ಅಂತ ಹಾಕಿದ್ದಾನೆ. ನಮಗೆ ತೋರಿಸ್ಬೇಕಾದ್ರೆ 28 ಅಂತ ಹಾಕಿದೆ. ಇವಾಗ 2 ವೀಕ್ಸ್ ಆಗೋ ಇವಾಗ ಫೋಟೋಸ್ ಅಪ್ಲೋಡ್ ಮಾಡಿದ್ದಾನೆ. ಇಲ್ಲಿದೆ ನೋಡಿ, 2 ವೀಕ್ಸ್ ಆಗೋ. ಇದನ್ನು ಪ್ರೆಸ್ ಮಾಡಿದ್ರೆ ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹೊಸದು, ಇದು ಹಳೇದು. ನಮಗೆ ಕೊಡಬೇಕಾದ್ರೆ ಇದೇ ಕೊಟ್ಟಿದ್ದು ಬಯೋಡೇಟಾ ಫೋಟೋ. ಇದೂ ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ. ಈ ಮೊಬೈಲ್ನ ಹೊಸದಾಗಿ ತೊಗೊಂಡು ಹಿಡ್ದಿರೋ ಫೋಟೋ ಇದು. ಇದು ಹೊಸದಾಗಿ 4 ಫೋಟೋ ಆಡ್ ಮಾಡಿದ್ದಾನೆ 2 ವಾರದಿಂದ. PhD ಅದೆಲ್ಲ ಹಾಕಿದ್ದಾನೆ. ಈ PhD ಅವನು LLB ಅಂತ ನಮಗೆ ಹೇಳ್ದ ಗೊತ್ತಾ, ಅದನ್ನ ಮಾಡಿಲ್ಲ ಈ ಸತಿ ಅವನು. ಇವಾಗ ಅದೇನೋ ಹೊಸದಾಗಿ ಇಲ್ಲಿ ನೋಡಿ, ಇದು ಕ್ರಿಶ್ಚಿಯನ್ ತಮಿಳ್ ಅಂತ ಹಾಕಿದ್ದಾನೆ. ನಮ್ಗೆ ಕ್ರಿಶ್ಚಿಯನ್ ಕನ್ನಡ ಅಂತಿತ್ತು. ಈಗ ಕನ್ನಡ ಅಂತಿದ್ದಕ್ಕೆ ನಾವು ಸಂಬಂಧ ಒಪ್ಕೊಂಡಿದ್ದು. ಇವಾಗ ಕ್ರಿಶ್ಚಿಯನ್ ತಮಿಳ್ ಅಂತ ಇವಾಗ ಹೊಸದಾಗಿ ಹಾಕಿದ್ದಾನೆ. ಕ್ಯಾಥಲಿಕ್. ಇಲ್ಲಿ ನೋಡ್ರಿ, ಫಾದರ್ ಪಾಸ್ಟ್ ಅವೇ, ಅವಂಗಮ್ಮ ಎಂಪ್ಲಾಯ್ಡ್ ಅಂತ ಹಾಕಿದ್ದಾನೆ. ಅವ್ರದ್ದು ಆ್ಯನ್ಯುವಲ್ ಇನ್ಕಮು 30 ರಿಂದ 70 ಲಕ್ಷ ಅಂತ ಹಾಕಿದ್ದಾನೆ. ಫ್ಯಾಮಿಲಿ ರನ್ಸ್ ಬಿಸ್ನೆಸ್. ಅಲ್ಲ, ಇವಾಗ ಹೊಸದಾಗಿ ಹಾಕಿರೋಂಥದ್ದು ಇದು. 2 ವಾರದಿಂದ ಇವತ್ತು ನೋಡ್ದ ನೀನು ಇದನ್ನ? ಇವತ್ತು ನೋಡ್ಬಿಟ್ಟು ಆಮೇಲೆ ಅಡ್ಮಿನ್ ಪ್ರೊಫೈಲ್. ಸರಿ, ಇವನು ಎಂಗೇಜ್ಮೆಂಟ್ ಆಗ್ಬಿಟ್ಮೇಲೆ, ಒಂದು ಹುಡುಗಿನ ಎಂಗೇಜ್ಮೆಂಟ್ ಆಗ್ಬಿಟ್ಮೇಲೆ ಹೆಂಗಿದು ಹೊಸದಾಗಿ 2 ವಾರದಿಂದ ಆಗ್ತಾ ಇದೆ? ಅದೇ ಗೊತ್ತಿಲ್ಲ. ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೇನೆ ಹಾಕೋನೆ PhD ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹಾಕಿದ್ದಾನೆ. ಆದ್ರೆ ಇದರಲ್ಲಿ LLB ಅಂತ ಹಾಕೇ ಇಲ್ಲ, ಎಲ್ಲೂನು ಮೆನ್ಷನೇ ಮಾಡಿಲ್ಲ. ನಮಗ್ ಬೇರೆ ಹುಡುಗಿನಿಗೆ ವಂಚಾಗ್ತಾ ಇದ್ದಾನೆ. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿದ್ದಾನೆ ನೋಡಿ, ಇಲ್ಲಿ ಸೆಲ್ಫ್ ಎಂಪ್ಲಾಯಿ, ಓನ್ ಬಿಸ್ನೆಸ್ ಅಂತ ಹಾಕೋನೆ. ನಮ್ಮ ಹತ್ರ LLB. ಇವಾಗ ಹೊಸದಾಗಿ ಪಿ ಸೋಲೋಮನ್ ಅಂತ ಹಾಕಿದ್ದಾನೆ. ಇದಕ್ ಮುಂಚೆ
ಪ್ರದೀಪ್ ಸೋಲೋಮನ್ ಜೆ ಅಂತ ಇತ್ತು, ಅವ್ರ ಅಪ್ಪ ಹೆಸರು ಇದರಲ್ಲಿ ಅಪ್ಡೇಟೇ ಮಾಡಿಲ್ಲ ಇವಾಗ. ನೋಡಿ ಪಿ ಸೋಲೋಮನ್ 29 ಅಂತ ಹಾಕಿದ್ದಾನೆ, ನಮಗೆ ತೋರಿಸ್ಬೇಕಾದ್ರೆ 28 ಅಂತ ಹಾಕಿದೆ. ಇವಾಗ 2 ವೀಕ್ಸ್ ಆಗೋ ಇವಾಗ ಫೋಟೋಸ್ ಅಪ್ಲೋಡ್ ಮಾಡಿದ್ದಾನೆ. ಇಲ್ಲಿದೆ ನೋಡಿ 2 ವೀಕ್ಸ್ ಆಗೋ. ಇದನ್ನು ಪ್ರೆಸ್ ಮಾಡಿದ್ರೆ ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹೊಸದು, ಇದು ಹಳೇದು. ನಮಗೆ ಕೊಡಬೇಕಾದ್ರೆ ಇದೇ ಕೊಟ್ಟಿದ್ದು ಬಯೋಡೇಟಾ ಫೋಟೋ. ಇದೂ ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ. ಈ ಮೊಬೈಲ್ನ ಹೊಸ್ದಾಗಿ ತೊಗೊಂಡು ಹಿಡ್ದಿರೋ ಫೋಟೋ ಇದು. ಇದು ಹೊಸದಾಗಿ 4 ಫೋಟೋ ಆಡ್ ಮಾಡಿದ್ದಾನೆ 2 ವಾರದಿಂದ. PhD ಅದೆಲ್ಲ ಹಾಕಿದ್ದಾನೆ. ಈ PhD ಅವನು LLB ಅಂತ ನಮಗೆ ಹೇಳ್ದ ಗೊತ್ತಾ, ಅದನ್ನ ಮಾಡಿಲ್ಲ ಈ ಸತಿ ಅವನು. ಇವಾಗ ಅದೇನೋ ಹೊಸ್ದಾಗಿ ಇಲ್ಲಿ ನೋಡಿ, ಇದು ಕ್ರಿಶ್ಚಿಯನ್ ತಮಿಳ್ ಅಂತ ಹಾಕಿದ್ದಾನೆ. ಅಮ್ಮ ಮಗ ಈಗ ಎಸ್ಕೇಪ್ ಆಗಿದ್ದಾರಂತೆ. ದೂರು ದಾಖಲಾಗ್ತಾ ಇದ್ದಂತೆ ಬೆಂಗಳೂರು ಮೂಲದ ಕುಟುಂಬಕ್ಕೆ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇಬ್ರು. ಕಲರ್ ಕಾಗೆ ಹಾರಿಸಿ ಹಣ ಪಡ್ಕೊಂಡು ಕಾಲ್ ಕಿತ್ತಿದ್ದಾರಂತೆ ಇಬ್ರು ಖದೀಮರು. ಮ್ಯಾಟ್ರಿಮೋನಿಯಲ್ಲಿ ಮತ್ತೆ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ದಾರಂತೆ ಖದೀಮಾ. ಬೆಂಗಳೂರಿನ ಆಡುಗೋಡೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಲಾವತಿ ಮತ್ತು ಪ್ರದೀಪ್ಗೆ ತಲಾಶ್ ಮಾಡ್ತಿದ್ದಾರಂತೆ ಪೊಲೀಸರು. ಸದ್ಯ ಯುವತಿಯರಿಗೆ ವಂಚನೆ ಮಾಡ್ತಾ ಇರುವಂತಹ ಐನಾತಿ ಅಮ್ಮ ಮಗ ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಮೂಲದ ಕುಟುಂಬಕ್ಕೆ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದು ಪ್ರದೀಪ್. ಕಲರ್ ಕಾಗೆ ಹಾರಿಸಿ ಹಣ ಪಡ್ಕೊಂಡು ಕಾಲ್ ಕಿತ್ತು ಈಗ ಮತ್ತೊಂದು ಪ್ರೊಫೈಲ್ ಅನ್ನ ಮ್ಯಾಟ್ರಿಮೋನಿಯಲ್ಲಿ ತೆರೆದಿದ್ದಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದೂರು ದಾಖಲಾಗ್ತಾ ಇದ್ದಂತೆ ಎಲ್ಲಿ ಬಂಧನ ಆಗುತ್ತೋ ಅಂತ ಭಯ ಬಿದ್ದು ತಲೆ ಮರೆಸ್ಕೊಂಡಿದ್ದಾರೆ ತಾಯಿ ಮಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈತನ ಹಿನ್ನೆಲೆ ಬಗ್ಗೆ ಅಂದ್ರೆ ಒರಿಜಿನಲ್ ಹಿನ್ನೆಲೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಾ? ಈತ ಶ್ರೀಮಂತ, ನಾನು PhD ಮಾಡಿದ್ದೀನಿ, ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ, ಇದೆಲ್ಲ ಹೊರತುಪಡಿಸಿ ಈತ ಯಾರು, ಈತನ ಹಿನ್ನೆಲೆ ಏನು, ಈತನ ಕೈಯಾಲಿ ಏನು, ಇದೆಲ್ಲ ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು ಅಂತ? ಜೊತೆ ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವಂಚನೆಗೊಳಗಾದಂತ ಮಹಿಳೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮದುವೆ ಆಗೋದಕ್ಕೆ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದ. ಅದು ತನ್ನ ಹೆಸರು ಅಂದ್ರೆ ಪ್ರದೀಪ್ ಅನ್ನೋದು ಮೂಲ ಹೆಸರು. ಅದು ಮತ್ತೊಂದು ಕಡೆ ಯಾವ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಹೆಸರುಗಳನ್ನ ಬದಲಾಯಿಸಬೇಕು ಆ ಕೆಲಸವನ್ನ ಈ ಪ್ರದೀಪ್ ಮಾಡ್ತಾ ಇದ್ದ. ಇಲ್ಲಿ ಪಿ ಸೋಲೋಮನ್ ಅಂತಾರೆ. ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಹೆಸರನ್ನ ಕರೀತಾರೆ, ಅಥವಾ ತಮಿಳಿಯನ್ಸ್ ಆ ಒಂದು ಹೆಸರನ್ನ ಇಟ್ಕೊಂತಾರೆ. ಆ ಹೆಸರನ್ನ ಇಟ್ಕೊಂಡು ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ್ದ. ನಾನು PhD ಮಾಡಿದ್ದೇನೆ, ಜೊತೆಗೆ ನಾನು ಮೈಸೂರು ಮೂಲದವನು, ನಮ್ಮದು ದೊಡ್ಡ ಆಸ್ತಿ ಇದೆ ಅನ್ನೋ ರೀತಿಯಾಗಿ ಒಂದು ಬೊಂಗಲೆ ಇರ್ತಕ್ಕಂತ ಒಂದು ಫೋಟೋಗಳನ್ನ ಸಹ ತನ್ನ ಪ್ರೊಫೈಲ್ ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಒಳ್ಳೆ ಹುಡುಗಿಯನ್ನ ಹುಡುಕ್ತಾ ಇದೀವಿ ಅಂತಂದಾಗ ಮತ್ತೊಂದು ಕಡೆ ಆ ಹುಡುಗಿ ಮನೆಯವರು ಸಹ ಒಳ್ಳೆ ಕುಟುಂಬ, ಆಸ್ತಿವಂತರನ್ನ ನೋಡಿ ಮದುವೆ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ವಧುವರರ ಅನ್ವೇಷಣಾ ಒಂದು ವೆಬ್ಸೈಟ್ ಅಲ್ಲಿ ಏನಿರುತ್ತೆ ಅಂತಹ ಒಂದು matrimony.com ಗಳಲ್ಲಿ ಸರ್ಚಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪಿ ಸೋಲಮನ್ ಅವರ ಒಂದು ಪ್ರೊಫೈಲ್ ಕಂಡು ಬರುತ್ತೆ. ಆತನ ಹಿನ್ನೆಲೆ ಜೊತೆಗೆ ಆತ ವಿದ್ಯಾಭ್ಯಾಸ ಇರ್ಬೋದು, ಜೊತೆಗೆ ಅವರ ಮೈಸೂರಿನಲ್ಲಿರ್ತಕ್ಕಂಥ ಆಸ್ತಿ, ಇವೆಲ್ಲವನ್ನ ನೋಡಿದಾಗ ಒಂದು ಒಳ್ಳೆ ಕುಟುಂಬ ನಮ್ಮ ಸಿಗ್ತಾ ಇದೆ, ನನ್ನ ಮಗಳಿಗೆ ಮದುವೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆತನ ಮಾಡಿ ಆ ಹೋಗಿ ಬಂದಿರ್ತಕ್ಕಂಥದ್ದು, ಮಾತುಕತೆ ನಡೆಸಿರ್ತಕ್ಕಂಥ ಈ ಎಲ್ಲಾ ಪ್ರಸಂಗಗಳು ನಡೆದಿದ್ದಾವೆ. ಆದ್ರೆ ಇಲ್ಲಿ ಯಾವಾಗ ಒಂದು ಯುವತಿಯ ಮನೆಯವರು ಬಂದು ಮಾತುಕತೆಯನ್ನ ನಡೆಸಿದ್ದಾರೆ, ಜೊತೆಗೆ ನಂತರದ ದಿನಗಳಲ್ಲಿ ಆತ ಒಂದು ಅವರನ್ನ ವಂಚನೆ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ನನಗೆ ಒಂದು ಅಮೌಂಟ್ ಸ್ಟ್ರಕ್ ಆಗಿದೆ ಅಕೌಂಟ್ ಅಲ್ಲಿ, ಅವಶ್ಯಕತೆ ಇರ್ತಕ್ಕಂಥ ಹಣವನ್ನ ನೀವು ಕೊಟ್ರೆ ಕೆಲವೇ ದಿನಗಳಲ್ಲಿ ವಾಪಸ್ ಕೊಡ್ತೇನೆ ಅಂತ ಬಣ್ಣದ ಮಾತುಗಳನ್ನ ಹೇಳಿ ಆ ಯುವತಿಯರ ಮನೆ ಕಡೆಯಿಂದ ಹಣವನ್ನ ಪಡೆದುಕೊಳ್ತಾ ಇದ್ದ. ಯುವತಿಯರ ಮನೆಯವರು ಅಷ್ಟೇ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನನ್ನ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ತಾಳೆ ಅನ್ನೋ ನಿಟ್ಟಿನಲ್ಲಿ ಆತ ಹಣ ಕೇಳಿದಂತ ಸಂದರ್ಭದಲ್ಲಿ ಹಣವನ್ನು ಸಹ ಕೊಡ್ತಾ ಇದ್ರು. ಆದ್ರೆ ಒಬ್ಬರಿಂದ ಹಣವನ್ನ ಪಡೆದಂತ ಸಂದರ್ಭದಲ್ಲಿ ಆತ ಅವರ ಸಂಪರ್ಕವನ್ನ ಕಡಿತಗೊಳಿಸ್ತಾ ಇದ್ದ. ಹೀಗಾಗಿ ಈಗ ಪೊಲೀಸರ ತನಿಖೆ ವೇಳೆ ಕೇವಲ ಬೆಂಗಳೂರಿನ ಮಹಿಳೆಯೊಬ್ಬರಿಗೆ ವಂಚನೆ ಮಾಡಿದ್ದಲ್ಲದೆ ಬರೋಬ್ಬರಿ ಒಂದು 10 ರಿಂದ 12 ಜನಕ್ಕೆ ಈತ ಅಂದ್ರೆ ಪ್ರದೀಪ್ ಮತ್ತೆ ಅವರ ತಾಯಿ ಕಲಾವತಿಯವರು ವಂಚನೆ ಮಾಡಿದ್ದಾರೆ ಅಂತ. ಪ್ರದೀಪ್ ಅವನ ಕೃತ್ಯಕ್ಕೆ ಅವರ ತಾಯಿಯೂ ಸಹ ಸಾಥ್ ಕೊಡ್ತಾ ಇದ್ರು. ಆತ ಯಾರಾದ್ರೂ ಮಹಿಳೆಯರು ಅಥವಾ ಯುವತಿಯರ ಮನೆಯವರು ಒಂದು ಹುಡುಗನ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಮೈಸೂರಿನಲ್ಲಿದ್ದಂತ ಬಂಗಲೆಯನ್ನ ಬಾಡಿಗೆಗೆ ತೆಗೆದುಕೊಳ್ತಾ ಇದ್ರು. ಇಂತಹ ಒಂದು ಕಥೆಗಳನ್ನ ನಾವು ಸಿನಿಮಾಗಳಲ್ಲಿ ನೋಡಿದೀವಿ. ಆದ್ರೆ ಇದು ಇವತ್ತು ನಿಜವಾಗಿ ನಿಜ ಜೀವನದಲ್ಲೂ ಈ ರೀತಿಯಾಗಿ ಆ
ಒಂದು ಮನೆಯನ್ನ ಬಾಡಿಗೆ ತೆಗೆದುಕೊಳ್ತಕ್ಕಂಥದ್ದು, ಅದೇ ನಮ್ಮ ಸ್ವಂತ ಮನೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥದ್ದು, ಅವೆಲ್ಲ ಒಂದು ಸೆಟಪ್ ಅನ್ನ ಮಾಡಿ ಸಾಕಷ್ಟು ಅಂದ್ರೆ ಒಂದು 8ರಿಂದ 10 ಜನ ಯುವತಿಯರಿಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಸದ್ಯ ಈಗ ವಂಚನೆಗೊಳಗಾದಂತ ಯುವತಿಯವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಿಸಿಕೊಂಡಿರ್ತಾರೆ. ಈ ಇಬ್ಬರು ತಮ್ಮೆಲ್ಲ ಮಾಹಿತಿಗೆ